ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. 15 ವರ್ಷಗಳಿಂದನೂ ಸಹ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾ, ಹಾಗೆಯೇ 7 ವರ್ಷಗಳಿಂದ ಹಲವಾರು ಡಿಸ್ಟಿಕ್ ಹಾಗೆಯೇ ಇಂಟರ್ನ್ಯಾಷನಲ್ ಕ್ರೀಡಾಪಟುಗಳಾಗಿ ಒಂದು ಹಲವಾರು ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಲವಾರು ಅವಾರ್ಡ್ಗಳನ್ನು ಪಡೆದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಫಿಟ್ನೆಸ್ ಫ್ರೀಕ್ ಮಧುಗೌಡ ಅವರು. ಸೊ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ, ಟೆಕ್ನಾಲಜಿ ಡೇ ಬೈ ಡೇ ಬೆಳೀತಾ ಹೋದಷ್ಟು ಕೂಡ ನಾವು ಸಹ ಮಿಷಿನ್ಗಳಾಗಿ ಕೆಲಸ ಮಾಡ್ತಾ ಇದೀವಿ. ಒಂದ್ ಕಡೆ ಫ್ಯಾಮಿಲಿ ಟೆನ್ಷನ್ ಆದ್ರೆ ಮತ್ತೊಂದ್ ಕಡೆ ಪರ್ಸನಲ್ ಲೈಫು, ಅದ್ರ ಜೊತೆಗೆ ಪ್ರೊಫೆಷನಲ್ ಲೈಫು, ಈ ತರ ಎಲ್ಲೋ ಒಂದ್ ಕಡೆ ನಾವು ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ರತಿನಿತ್ಯ ಜಿಮ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು ಅಥವಾ ವ್ಯಾಯಾಮ ಅನ್ನೋದು ಕಂಪಲ್ಸರಿ ಆಗಿ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅಳವಡಿಸ್ಕೋಬೇಕು. ಸೊ ಅದೇ ರೀತಿ ಲೈಫ್ ಸ್ಟೈಲ್ಗೆ ಅದ್ರ ಜೊತೆಗೆ ಜಿಮ್ ಮಾಡಬೇಕು ಅಂದ್ರೆ ಯಾವ ರೀತಿಯಂತಹ ಟಿಪ್ಸ್ ಅನ್ನ ನಾನು ಮಧುಗೌಡ ಅವ್ರ ಹತ್ರ ಕೇಳ್ತಾ ಹೋಗ್ತೀನಿ. ಮಧುವರೇ, ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ಓಕೆ. ನೋಡ್ತಾ ಇರ್ಬೇಕಾದ್ರೆ ಎಲ್ಲಾರು ಕೂಡ ನಿಮ್ಮ ಬಾಡಿ ಫಿಸಿಕ್ ನೋಡ್ತಿರ್ಬೇಕು, ನಾನ್ ಯಾವಾಗ ಮಾಡ್ಬೇಕು ಅಂತ ಅವರಲ್ಲೂ ಕೂಡ ಆಸೆ ಹುಟ್ಟುತ್ತೆ. ಹಾ. ಸೊ ಎಷ್ಟು 15 ವರ್ಷಗಳಿಂದ ಆಯ್ತು. ಸೊ ಹೆಂಗಿರುತ್ತೆ ನಿಮ್ಮ ಡೈಲಿ ರೊಟೀನ್ ಎಲ್ಲ ಅಂತ? ಅಂದ್ರೆ ದಿನ ಬೆಳಿಗ್ಗೆ ನಾವು ಫಿಟ್ನೆಸ್ ಇಂಡಸ್ಟ್ರಿ ಇರೋದ್ರಿಂದ ಹ್ಮ್. ನಮ್ಮ ಬಾಡಿ ನಾವು ಎಷ್ಟು ಟ್ರೈನ್ ಮಾಡ್ಕೊಳ್ತೀವಿ, ನಾವು ಅಷ್ಟು ಆರೋಗ್ಯವಾಗಿರ್ತೀವಿ. ಯಾಕೆ ನಾವು ಇನ್ನೊಬ್ರಿಗೆ ನಾವು ಟ್ರೈನ್ ಮಾಡ್ತೀವಲ್ಲ, ಇನ್ನೊಬ್ರಿಗೆ ಈ ಥರ ಟಿಪ್ಸ್ ಕೊಡೋಕ್ಕೂ ಮುಂಚೆ ಮತ್ತೆ ಈ ಥರ ಎಕ್ಸಸೈಸ್ ಮಾಡಿ ಅಂತ ಹೇಳೋಕ್ಕೂ ಮುಂಚೆ ನಾವು ಅದ್ರಲ್ಲೂ ಕರೆಕ್ಟ್ ಆಗಿರ್ಬೇಕು. ಹೌದು. ನಾವು ಕರೆಕ್ಟ್ ಆಗಿದ್ರೆ ನಮ್ಮ ಹತ್ರ ಯಾರು ಬರೋದು. ಈ ಫಿಟ್ನೆಸ್ ಫೀಲ್ಡ್ ಇಂಡಸ್ಟ್ರಿ ಹೆಂಗೆ ಅಂದ್ರೆ, ಟ್ರೈನರ್ ಅಂದ ತಕ್ಷಣ ಒಬ್ರು ಇಮ್ಯಾಜಿನೇಷನ್ ಹೋಗುತ್ತೆ. ಹ್ಮ್. ಬಾಡಿ ಬಿಲ್ಡರ್ ಅಂದ ತಕ್ಷಣ ಹೆವಿ ಯೂಸ್ ಇರ್ತಾರೆ, ಹ್ಮ್. ಹೆವಿ ಬಿಲ್ಟ್ ಇರುತ್ತೆ, 6 ಪ್ಯಾಕ್ ಇರುತ್ತೆ. ಸೊ ಆ ಥರ ಫಸ್ಟ್ ಅಪಿಯರೆನ್ಸ್ ಅಲ್ಲಿ ನಾವು ಓಕೆ ಆದ್ರೆ ಅವ್ರು ನಮ್ಮ ಹತ್ರ ಬರೋದು. ಇಲ್ಲ ಅಂದ್ರೆ ನಾವೇ ವಕ್ರವಾಗಿದೆ, ನಮ್ಮ ಹತ್ರ ನಾಲೆಡ್ಜ್ ಇದೆಯೋ ಇಲ್ವೋ ಸೆಕೆಂಡ್ರಿ, ನಮ್ಮ ಹತ್ರ ಬಂದ್ಮೇಲೆ ಗೊತ್ತಾಗುತ್ತೆ. ಬಟ್ ನಮ್ಮ ಹತ್ರ ಬರ್ಬೇಕು ಅಂದ್ರೆ ಸ್ವಲ್ಪ ಬಾಡಿ ಇರಬೇಕು, ನಾವು ಫಿಟ್ ಆಗಿರ್ಬೇಕು. ಇನ್ನೊಬ್ರು ಹೇಳೋಕ್ಕೂ ಮುಂಚೆ ನಾವು ಫಿಟ್ ಆಗಿರ್ಬೇಕು. ಸೊ ಅದು ನಾನು ಎವ್ರಿ ಡೇ ವರ್ಕೌಟ್ ಮಾಡೇ ಮಾಡ್ತೀನಿ, ಬಿಡಲ್ಲ. 6 days ಕಂಟಿನ್ಯೂಸ್ ಟ್ರೈನಿಂಗ್ ಮಾಡೇ ಮಾಡ್ತೀನಿ. ನಿಮ್ಮ ಡೈಲಿ ರೊಟೀನ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ? ಡೈಲಿ ರೊಟೀನ್ ಅಂದ್ರೆ ಆಫ್ ಸೀಸನ್ ಒಂಥರ ಇರ್ತೀನಿ, ಆನ್ ಸೀಸನ್ ಒಂಥರ ಇರ್ತೀನಿ. ಇವಾಗ ಆಫ್ ಸೀಸನ್ ಇದ್ದೀನಿ, ಹ್ಮ್. ಕಾಂಪಿಟೇಷನ್ಸ್ ಆಯ್ತು, ಇವಾಗ ಆಫ್ ಸೀಸನ್. ಹ್ಮ್. ಈಗೇನು ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ, ಅವಾಗ ಬೇರೆ ತರ ಹೋಗುತ್ತೆ. ಆಫ್ ಸೀಸನ್ ಅಂದ್ರೆ ನಾರ್ಮಲ್ ಮನೆ ಊಟನ ಸ್ವಲ್ಪ ಏನೇನು ಬಿಟ್ಟಿರ್ತೀನಿ ಅದನ್ನ ತಿಂದಿರ್ತೀನಿ. ಹ್ಮ್. ಮನೆ ಊಟಗಳಲ್ಲಿ ಸ್ವಲ್ಪ ಮನೇಲಿ ಫ್ರೈಡ್ ಐಟಮ್ ಇರುತ್ತೆ, ಈ ಬೋಂಡ ಬಜ್ಜಿ ಆ ತರದನ್ನ ಮನೇಲಿ ತಿಂತೀನಿ ಈ ಟೈಮಲ್ಲಿ. ಆಫ್ ಸೀಸನ್. ಆ ಸೀಸನ್ ಕಂಪ್ಲೀಟ್ ಕಟ್ ಔಟ್ ಮಾಡ್ತೀನಿ. ಇವಾಗ 4 meals ಹೋಗುತ್ತೆ, ಅವಾಗ 5 to 6 meals ಹೋಗುತ್ತೆ. ಕಂಪ್ಲೀಟು ಚೇಂಜ್ ಆಗುತ್ತೆ. ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಕಂಪ್ಲೀಟ್ ಸ್ಪೈಸಿ ಕಟ್ ಆಗುತ್ತೆ. ಸೊ ಆ ಥರದಲ್ಲಿ ಇಟ್ಸ್ ಡಿಪೆಂಡ್ ಆನ್ ದ ಗೋಲ್. ಆ ಥರದ್ರಲ್ಲಿ ವರ್ಕೌಟ್ ಮಾಡಿಕೊಂಡು ಆ ಥರ ಹೋಗ್ತೀವಿ. ಓಕೆ. ಈಗ ಹೊಸದಾಗಿ ಜಿಮ್ಗೆ ಜಾಯ್ನ್ ಆಗುವಂತವ್ರಿಗೆ ಯಾವ ರೀತಿಯಂತಹ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ? ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಹೆಂಗೆ ಅಂದ್ರೆ, ಇನ್ನೊಬ್ರನ್ನ ಇನ್ಸ್ಪಿರೇಷನ್ ತಗೊಳ್ಳಿ, ಹ್ಮ್. ಬಟ್ ಅವ್ರ ಥರನೇ ಆಗಬೇಕು ಅಂತ ಯಾವತ್ತೂ ತಗೊಳಕ್ಕೆ ಹೋಗ್ಬಿಡಿ. ಯಾಕೆ ಒಬ್ಬೊಬ್ಬರು ಬಾಡಿ ಟೈಪ್ ಒಂದೊಂದು ಥರ ಇರುತ್ತೆ. ಇವಾಗ ನಾನು 15 ವರ್ಷದಿಂದ ಮಾಡ್ತಾ ಇದ್ದೀನಿ, ಇನ್ನೊಬ್ರು ಬಂದ್ಬಿಟ್ಟು ಸರ್ ನಿಮ್ಮ ಥರ ಬೇಕು ಅಂದರೆ ಅದು ಆ ಮಾತಿಗೆ ಅರ್ಥನೇ ಇರಲ್ಲ. ಸೊ ಕಷ್ಟಪಡಬೇಕು. ಒಬ್ಬೊಬ್ರು ಬಾಡಿ ಒಂದೊಂದು ಥರ ರಿಯಾಕ್ಟ್ ಇರುತ್ತೆ, ಒಬ್ಬೊಬ್ರು ಹೆಲ್ತ್ ಇಶ್ಯೂಸ್ ಇರುತ್ತೆ. ಫಸ್ಟ್ ಅವ್ರ ಹೆಲ್ತ್ ಇಶ್ಯೂಸ್ ಏನಂತ ತಿಳ್ಕೊಬೇಕು. ಬ್ಲೈಂಡ್ ಆಗಿ ನಾವು ಇನ್ನೊಬ್ರನ್ನ ಟ್ರೈನ್ ಮಾಡೋಕ್ಕಾಗಲ್ಲ. ಯಾವತ್ತೇ ಆಗಲಿ ಅವ್ರ ಹಿಸ್ಟ್ರಿ ತಿಳ್ಕೊಬೇಕು, ಎಷ್ಟು ವರ್ಷದಿಂದ ವರ್ಕೌಟ್ ಮಾಡ್ತಾ ಇದ್ದಾರೆ, ಏನೇ ಮೆಡಿಕಲ್ ಇಶ್ಯೂಸ್, ಏನೇ ಇಂಜುರಿ ಆಗಿದೆಯಾ, ಆ ಥರ ತಿಳ್ಕೊಂಡು ಅವ್ರು ವೆಜ್ಜಾ ನಾನ್ ವೆಜ್ಜಾ, ಮತ್ತೆ ಅವ್ರ ಲೈಫ್ ಸ್ಟೈಲ್ ಯಾವ ಥರ ಇದೆ, ನಿದ್ದೆ ಎಷ್ಟೊತ್ತು ಮಾಡ್ತಾರೆ. ಮೇನ್ ಥಿಂಗ್ ಫಸ್ಟು ಇವತ್ತಿನ ಜನ್ರೇಷನ್ ಹಾಳಾಗ್ತಾ ಇರೋದು ನಿದ್ದೆ. ಪ್ರಾಪರ್ ನಿದ್ದೆ ಮಾಡಲ್ಲ. ಟೈಮ್ ಸಿಕ್ಕಿದಾಗ ನಿದ್ದೆ ಮಾಡೋದು, ಟೈಮ್ ಸಿಕ್ಕಿದಾಗ ಬರೀ ಕೆಲಸ ಅಂದ್ಕೊಂಡು ಇಷ್ಟೇ ತಿನ್ನೋದು. ತಿಂದು ಕರಗಿಸ್ಬೇಕು, ಊಟ ಬಿಟ್ಬಿಟ್ಟು ಕರಗಿಸೋದಲ್ಲ. ಸೊ ಇವತ್ತಿನ ಜನ್ರೇಷನ್ ಮಾಡ್ತಾ ಇರೋದೇ ಅದು. ಸಣ್ಣ ಆಗಬೇಕು ಅಂದರೆ ಊಟ ಬಿಟ್ಬಿಡ್ಬೇಕು. ಸೊ ಆ ಥರ ಫಾಸ್ಟ್ ಜನ್ರೇಷನ್. ಸೊ ಅದು ಕಂಪ್ಲೀಟ್ಲಿ ರಾಂಗ್. ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆ ಮಾಡಿ ಅವಾಗೇ ಆರೋಗ್ಯವಾಗಿರೋದು. ಅದು ತಕ್ಕಂತೆ ಎಕ್ಸಸೈಸ್ ಮಾಡಿ, ಅವಾಗ ಒಬ್ಬ ಮನುಷ್ಯ ಆರೋಗ್ಯವಾಗಿರ್ತಾನೆ. ಎಲ್ಲಾನು ಬಿಟ್ಟರೆ ಆಗಲ್ಲ. ಓಕೆ. ಈಗ ವೆಯ್ಟ್ ಗೇನ್ಗೆ ಏನು ಪ್ರೋಸೆಸ್ ಇರುತ್ತೆ ಅಂಡ್ ವೆಯ್ಟ್ ಲಾಸ್ಗೆ ಏನೇನು ಪ್ರೋಸೆಸ್ ಇರುತ್ತೆ? ವೆಯ್ಟ್ ಗೇನು ವೆಯ್ಟ್ ಲಾಸ್ ಅನ್ನೋದು ಅದು ಸೆಕೆಂಡ್ರಿ. ಪ್ರತಿಯೊಬ್ಬರು ಎಕ್ಸಸೈಸ್ ಮಾಡಲೇಬೇಕು. ವೆಯ್ಟ್ ಗೇನು ಅಂದರೆ ನಿಮ್ಮ ಬಾಡಿ ಹೈಟ್ಗೆ ವೆಯ್ಟ್ ಎಷ್ಟಿರಬೇಕು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ಒಬ್ಬ ಹೆವಿ ದಪ್ಪ ಕಾಣಿಸೋರು ಒಂದು ವೆಯ್ಟ್ ಇರ್ತಾರೆ, ಹೆವಿ ಸಣ್ಣ ಕಾಣಿಸೋರು ಒಂದು ವೆಯ್ಟ್ ಇರ್ತಾರೆ. ಇಬ್ರು ಒಂದೇ ವೆಯ್ಟ್ ಇರ್ತಾರೆ. ಬಟ್ ಇವ್ರು ಹೆವಿ ಬಿಲ್ಡ್ ಇರ್ತಾರೆ, ಇವರು ಹೆವಿ ಸಣ್ಣ ಇರ್ತಾರೆ. ಬಟ್ ಏನು ತಿಕ್ಕಿ ಅಂದರೆ ಅವರು ಫ್ಯಾಟ್ ಜಾಸ್ತಿ ಇರುತ್ತೆ, ಫ್ಯಾಟ್ ಕಮ್ಮಿ ಇರುತ್ತೆ. ಸೊ ಅವ್ರ ಬಾಡಿ ನೋಡಿಕೊಂಡು ಯಾವ ಥರ ನ್ಯೂಟ್ರಿಷನ್ ಕೊಡಬೇಕು, ಫೈಬರ್ ಎಷ್ಟು ಕೊಡಬೇಕು, ಪ್ರೋಟೀನ್ ಎಷ್ಟು ಕೊಡಬೇಕು, ಕಾರ್ಬ್ಸ್ ಎಷ್ಟು ಕೊಡಬೇಕು, ಇವ್ರ ಬಾಡಿಗೆ ಏನು ಕೊಡಬೇಕು, ಏನು ಕಮ್ಮಿ ಆಗಿದೆ ಅದನ್ನ ಚೆಕ್ ಮಾಡೋದು BMI ರಿಪೋರ್ಟಲ್ಲಿ ಚೆಕ್ ಗೊತ್ತಾಗುತ್ತೆ. ಬ್ಲೈಂಡ್ ಆಗಿ ಗೊತ್ತಾಗಲ್ಲ. ಇವಾಗ ಎಷ್ಟೊಂದು ಜನ ವೆಯ್ಟ್ ಲಾಸ್ ಅಂದ ತಕ್ಷಣ ಸ್ಕೇಲಲ್ಲಿ ವೆಯ್ಟ್ ಚೇಂಜ್ ಆಗಬೇಕು, ಬಟ್ ಬಾಡಿಲಿ ಏನು ಹೋಗ್ತಿದೆ ಗೊತ್ತಿಲ್ಲ. ಮಜಲ್ ಹೋಗ್ತಿದ್ಯಾ, ವಾಟರ್ ಹೋಗ್ತಿದ್ಯಾ,
ಬರೀ ಕಾರ್ಡಿಯೋ ಮಾಡೋದು ಆ ಥರ ಮಿಸ್ಟೇಕ್ಸ್ಗಳನ್ನ ಮಾಡ್ತಾರೆ. ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ವೆಯ್ಟ್ ಲಾಸ್ ಮಾಡಬೇಕು ಓಕೆ. ಆ ಥರ. ವೆಯ್ಟ್ ಗೇನ್ಗೆ ವೆಯ್ಟ್ ಗೇನ್ ಅಂದರೆ ಫುಡ್ಡು ಹ್ಮ್. ಮೇಯ್ನ್ ಪ್ರಾಪರ್. ನೀವು ವೆಯ್ಟ್ ಲಾಸೇ ಮಾಡಿ ವೆಯ್ಟ್ ಗೇನೇ ಮಾಡಿ ಹ್ಮ್. ನಿಮ್ಮ ಬಾಡಿ ಏನು ಆಗಬೇಕು ಅದು ತಾನಾಗಿ ತಾನೇ ಆಗುತ್ತೆ. ಹ್ಮ್. ಬಟ್ ಆಗಕ್ಕೆ ನೀವು ಎಫರ್ಟ್ ಹಾಕಬೇಕು. ಕರೆಕ್ಟಾಗಿ ಕರೆಕ್ಟಾಗಿ ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಮತ್ತು ನೀವು ಅಂಡರ್ ವೆಯ್ಟ್ ಇದ್ದೀರಾ, ಸ್ವಲ್ಪ ಹೆಲ್ತಿ ಫ್ಯಾಟ್ ಕೊಡಬೇಕು. ಹ್ಮ್. ಮತ್ತು ಫ್ರೂಟ್ಸಲ್ಲೂ ಕೊಡಬೇಕು, ಸ್ವೀಟ್ ಪೊಟ್ಯಾಟೊ, ಬನಾನಾ, ಹ್ಮ್. ರೈಸ್. ಬಟ್ ಪ್ರಾಪರ್ ಕನ್ಸಿಸ್ಟೆನ್ಸಿ ಇರಬೇಕು. ಯಾವುದೋ ಜೋಶಲ್ಲಿ ಜಿಮ್ ಸೇರ್ಕೊಂಡಿದ್ದೀನಿ, ಹ್ಮ್. ಒಂದು ವಾರ ಮಾಡ್ತೀನಿ ಹಂಗಲ್ಲ. ಎವ್ರಿ ಡೇ ಕನ್ಸಿಸ್ಟೆನ್ಸಿ ಮಾಡಿದಾಗ ನಿಮ್ಮ ಬಾಡಿ ಏನು ವರ್ಕ್ ಆಗಬೇಕು ಆಟೋಮೆಟಿಕಲಿ ವರ್ಕ್ ಆಗುತ್ತೆ. ಹ್ಮ್. ಬಾಡಿ ವರ್ಕ್ ಹಾಕಿ ನೀವು ಟೈಮ್ ಕೊಡಬೇಕು. ಟೈಮ್ ಕೊಟ್ಟಿಲ್ಲ ಅಂದರೆ ಆಗಲ್ಲ. ಬರೀ 3 ತಿಂಗಳಲ್ಲಿ 6 ತಿಂಗಳು ಅವೆಲ್ಲ ಆಗಲ್ಲ. ಏಕೆಂದರೆ ಸುಮಾರು ವರ್ಷ ಬಾಡಿಗೆ ಹಿಂಗೆ ತಿಂದು ಕುಡಿದು ಬಾಡಿನ ಹಾಳು ಮಾಡ್ಕೊಂಡಿರ್ತೀವಿ. ಅದನ್ನು ಬರೀ 3 ತಿಂಗಳಲ್ಲೇ ಕರಗಿಸ್ಬಿಡ್ತೀನಿ ಎಲ್ಲ ಬರೀ ಅರ್ಥ ಇಲ್ದಿರೋ ಮಾತುಗಳವೆಲ್ಲ. ಸೊ ಕನ್ಸಿಸ್ಟೆನ್ಸಿ ಇರಬೇಕು, ಅವಾಗ ವರ್ಕ್ ಆಗುತ್ತೆ. ಟೈಮ್ ಕೊಡಬೇಕು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.